ಸಂಜಯ ಉವಾಚ ಏವಮುಕ್ತ್ವಾ ಋಷಿಕೇಶಂ ಗುಡಾಕೇಶಃ ಪರಂತಪಃ ನಯೋತ್ಸ್ಯ ಇತಿ ಗೋವಿಂದಂ ಉಕ್ತ್ವಾ ತೂಷ್ಣೀಂ ಬಭೂವಃ. ಇದು ಸಂಜಯನ ಮಾತು. ಮಹರ್ಷಿ ವೇದವ್ಯಾಸರಿಂದ ಅನುಗ್ರಹಿಸಲ್ಪಟ್ಟ ವಿಶೇಷ ಚಕ್ಷುಗಳಿಂದ ಅರ್ಜುನನ ಈ ತೊಳಲಾಟವನ್ನೆಲ್ಲ ಧೃತರಾಷ್ಟ್ರನಿಗೆ ಆತ ವಿವರಿಸುತ್ತಿದ್ದಾನೆ. ದೊರೆಯೇ, ಹೀಗೆಲ್ಲ ತೊಳಲಾಡುತ್ತಿದ್ದ ಅರ್ಜುನ ಋಷಿಕೇಶನಾದ ಶ್ರೀಕೃಷ್ಣನಿಗೆ ಇವನ್ನೆಲ್ಲ ಅರುಹಿದನು. ಇಲ್ಲಿ ಅರ್ಜುನ ಯುದ್ಧ ಮಾಡಲು ಮನ ಮಾಡುತ್ತಿಲ್ಲ, ಎಲ್ಲವನ್ನೂ ತೊರೆದು ಕಾಡಿಗೆ ಹೋಗುತ್ತಾನೆ ಎಂದು ತಿಳಿದು ಧೃತರಾಷ್ಟ್ರನಿಗೆ ಆನಂದವಾಗಿರಬೇಕು. ಆದರೆ ಸಂಜಯ ಇಲ್ಲಿ ಅರ್ಜುನನನ್ನು ಪರಂತಪ ಎಂದು ಉಲ್ಲೇಖಿಸುತ್ತಾನೆ. ಅಂದರೆ ಶತ್ರುಗಳನ್ನು ನಿಗ್ರಹಿಸುವವನು ಎಂದರ್ಥ. ಅಂದರೆ ತತ್ಕಾಲಕ್ಕೆ ಅರ್ಜುನ ಭಾವ ಪರವಶನಾಗಿದ್ದಾನಷ್ಟೇ. ಕೃಷ್ಣನಂತಹ ಗುರುವಿಗೆ ಆತ ಶರಣಾಗಿರುವುದರಿಂದ ಆತನ ಜ್ಞಾನದ ಬೆಳಕಿನಲ್ಲಿ ಬಹುಬೇಗನೆ ಮೋಹದಿಂದ ಮುಕ್ತನಾಗಿ ಯುದ್ಧೋನ್ಮುಖನಾಗುತ್ತಾನೆ ಎಂಬುದೇ ಇಲ್ಲಿನ ಸೂಚ್ಯಾರ್ಥ. ಇದರಿಂದ ಧೃತರಾಷ್ಟ್ರನಿಗೆ ಪ್ರಾಯಶಃ ನಿರಾಶೆಯೇ ಆಗಿರಬೇಕು. ತಮುವಾಚ ಋಷಿಕೇಶಃ ಪ್ರಹಸನ್ನಿವ ಭಾರತ ಸೇನಯೋರುಭಯೋರ್ಮಧ್ಯೆ ವಿಷೀದಂತಮಿದಂ ವಚಃ. ಸಂಜಯನು ಮುಂದುವರಿದು ಧೃತರಾಷ್ಟ್ರನಿಗೆ ಹೇಳುತ್ತಿದ್ದಾನೆ. ಭರತ ವಂಶಜನಾದ ಧೃತರಾಷ್ಟ್ರನೇ, ಎರಡು ಸೇನೆಗಳ ಮಧ್ಯಭಾಗದಲ್ಲಿ ನಿಂತಿರುವ ಕೃಷ್ಣ ಅರ್ಜುನರಲ್ಲಿ ವಿಷಾದಕ್ಕೆ ಸಿಲುಕಿರುವ ಅರ್ಜುನನನ್ನು ಕುರಿತು ಕೃಷ್ಣ ನಸುನಗುತ್ತಾ ಹೇಳಿದ. ಕೃಷ್ಣ ಮತ್ತು ಅರ್ಜುನ ಇವರಿಬ್ಬರೂ ಪರಮಾಪ್ತರು, ಮಿತ್ರರಾಗಿ ಸರಿಸಮಾನರು. ಇವರಿಬ್ಬರ ನಡುವೆ ನಡೆಯುತ್ತಿತ್ತು ಸಂವಾದ. ಆದರೆ ವಿಷಾದದಲ್ಲಿ ಮುಳುಗಿದ್ದ ಅರ್ಜುನ ಸ್ವ ಇಚ್ಛೆಯಿಂದ ಕೃಷ್ಣನ ಶಿಷ್ಯನಾಗಿದ್ದಾನೆ. ತನ್ನ ಗೊಂದಲ ಪರಿಹರಿಸಬಲ್ಲ ಗುರುವೆಂದು ಭಾವಿಸಿ ಕೃಷ್ಣನೆಡೆಗೆ ನೋಡುತ್ತಿದ್ದಾನೆ. ಈ ಭಾವ ಪಲ್ಲಟವನ್ನು ಕಂಡೇ ಕೃಷ್ಣ ನಸುನಕ್ಕಿದ್ದು. ಭಗವಂತನಾಗಿ ಆತ ಎಲ್ಲರಿಗಿಂತ ಉಚ್ಚ ಸ್ಥಾನದಲ್ಲಿದ್ದರೂ ತನ್ನ ಭಕ್ತರ ಬಯಕೆಯಂತೆ ಸ್ನೇಹಿತನಾಗಿ, ಮಗನಾಗಿ, ಪ್ರಿಯಕರನಾಗಿ ಹೀಗೆ ಯಾವುದೇ ಪಾತ್ರವನ್ನು ನಿರ್ವಹಿಸಲು ಆತ ಸಿದ್ಧನಾಗುತ್ತಾನೆ. ಇಲ್ಲಿಯೂ ಹಾಗೆಯೇ ಆತನನ್ನು ಅರ್ಜುನ ಗುರುವೆಂದು ಪರಿಭಾವಿಸುತ್ತಿದ್ದಂತೆಯೇ ಆ ಪಾತ್ರವನ್ನು ಒಪ್ಪಿಕೊಂಡು ಗಂಭೀರವಾಗಿ ಗುರುವಿನಂತೆಯೇ ಮಾತನಾಡಿದ. ಈ ಗುರು ಶಿಷ್ಯರ ಸಂಭಾಷಣೆ ಎರಡೂ ಸೇನೆಗಳ ಎದುರಿಗೆ ಬಹಿರಂಗವಾಗಿಯೇ ನಡೆಯಿತು ಮತ್ತು ಅದರ ಲಾಭ ಎಲ್ಲರಿಗೂ ದೊರಕಿತು. ಸಂಜಯ ಉವಾಚ ಏವಮುಕ್ತ್ವಾ ಋಷಿಕೇಶಂ ಗುಡಾಕೇಶಃ ಪರಂತಪಃ ನಯೋತ್ಸ್ಯ ಇತಿ ಗೋವಿಂದಂ ಉಕ್ತ್ವಾ ತೂಷ್ಣೀಂ ಬಭೂವಃ. ತಮುವಾಚ ಋಷಿಕೇಶಃ ಪ್ರಹಸನ್ನಿವ ಭಾರತ ಸೇನಯೋರುಭಯೋರ್ಮಧ್ಯೆ ವಿಷೀದಂತಮಿದಂ ವಚಃ.